ವೆಲ್ಕಮ್ ಟು ಹಂಸ್ ರುಚಿ ಅಡುಗೆ. ಬನ್ನಿ, ಇವತ್ತು ನಾವು ಬೆಲ್ಲದ ಬರ್ಫಿ ಅಥವಾ ಸ್ವೀಟ್ ಬರ್ಫಿ ಅಥವಾ ಕಾಯಿ ಮಿಠಾಯಿ ಏನಾದರೂ ಹೇಳ್ಬೋದು, ತುಂಬಾ ರುಚಿಯಾಗಿ ಹಾಗೆ ಟೇಸ್ಟಿಯಾಗಿ ಮನೇಲೇ ಕೂಡ ನಾವು ಬೆಲ್ಲದ ಬರ್ಫಿನ ಮಾಡ್ಕೊಳ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ತೋರಿಸ್ತಾ ಇರುವಂತಹ ಕಪ್ಪಲ್ಲಿ 2 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ನಾವು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ನೀರು ಹಾಕೋಬಾರ್ದು, ಹಾಗೇ ನಾವು ರುಬ್ಕೋಬೇಕಾಗತ್ತೆ. ನೆಕ್ಸ್ಟು ಒಂದು ಕಡಾಯಿ ಇಟ್ಕೊಂಡು ಈಗ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ನಾವು ಕಾಯಿನ ಇಟ್ಕೊಂಡಿರ್ತೀವಲ್ಲ ಅದನ್ನು ಮತ್ತೆ ಮಿಕ್ಸಿಗೆ ಹಾಕೊಂಡಿದ ನಂತರ ಈಗ ಇದನ್ನು ನಾನು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡಿರ್ಬೇಕಾಗತ್ತೆ. ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ನಾವು ನಿಧಾನಕ್ಕೆ ಹುರ್ಕೋಬೇಕಾಗತ್ತೆ. ಇದನ್ನು ಉರಿತಾ ಇದ್ರೇ ನಿಮಗೆ ಗಮ್ಮಂತ ಸ್ಮೆಲ್ ಬರುತ್ತೆ. ಹಾಗೆ ತುಂಬಾ ಜಾಸ್ತಿನೂ ಉರಿಬಾರ್ದು, ಸ್ವಲ್ಪ ಬೆಚ್ಚಗಾದರೆ ಸಾಕು. ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಕೈ ಆಡಿದ್ರೆ ಸಾಕು. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಹುರ್ಕೊಂಡ್ರೆ ಸಾಕು. ಈಗ ಸ್ಟವ್ನ ಆಫ್ ಮಾಡಿಬಿಡಿ. ನೆಕ್ಸ್ಟು ಮತ್ತೆ ಬೇರೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ನಾನು ಏನು ಮೆಜರ್ಮೆಂಟು ಕಾಯಿ ತೊಗೊಂಡಿದ್ನೋ ಅದೇ ಮೆಜರ್ಮೆಂಟಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಪಾಕ ಬರಬೇಕು, ಹಾಗಾಗಿ ಇದನ್ನು ಇವಾಗ ನಾವು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ. ಬೆಲ್ಲ ಫುಲ್ಲು ನೀಟಾಗಿ ಕರಗಬೇಕು, ಅಂದರೆ ತುಂಬ ಅಂಟು ಪಾಕ ಬರಬಾರ್ದು, ಸ್ವಲ್ಪ ಇದು ತೆಳು ಪಾಕದಲ್ಲೇ ಇರಬೇಕು. ನಾವು ನೀರು ಕಡಿಮೆ ಯೂಸ್ ಮಾಡಿರೋದ್ರಿಂದ ಬೆಲ್ಲದ ಪಾಕ ಬೇಗ ಬಂದ್ಬಿಡುತ್ತೆ. ನೋಡಿ, ಜಾಸ್ತಿ ಇದು ಪಾಕ ಗಟ್ಟಿ ಬರಬಾರ್ದು. ಗಟ್ಟಿ ಬಂದುಬಿಟ್ರೆ ಏನಾಗುತ್ತೆ, ನಾವು ಬೆಲ್ಲದ ಬರ್ಫಿ ತುಂಬ ಫುಲ್ಲು ಗಟ್ಟಿಯಾಗಿಬಿಡುತ್ತೆ, ಮುರಿಬೇಕು, ಆ ಥರ ಆಗಿಬಿಡುತ್ತೆ. ಸ್ವಲ್ಪ ತೆಳುವಾಗಿದ್ದಾಗಲೇ ನಾವು ಇಟ್ಕೊಳ್ಬೇಕು. ನೋಡಿ, ಈಗ ಸೋಸೋದನ್ನ ತೊಗೊಂಡು ಫುಲ್ಲು ನೀಟಾಗಿ ಅದರಲ್ಲಿ ಕಲ್ಲಿರುತ್ತೆ ಅಂತ ನಾನು ಸೋಸ್ಬಿಟ್ಟು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಕಾಯಿ ತುರಿಗೆ 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಾಕಾಗತ್ತೆ. ತುಂಬಾ ರುಚಿಯಾಗಿ ಬರುತ್ತೆ, ತುಂಬ ಸ್ವೀಟು ಆಗಲ್ಲ, ಹಾಗೆ ತುಂಬ ಸಪ್ಪೆನೂ ಇರಲ್ಲ. ಬೆಲ್ಲದ ಬರ್ಫಿ ಕರೆಕ್ಟ್ ಹದದಲ್ಲಿ ಬರುತ್ತೆ. ಈಗ ನೋಡಿ, ಸೋಸೋದ್ರಲ್ಲಿ ಫುಲ್ಲು ನಾವು ನೀಟಾಗಿ ಇದನ್ನು ಸೋಸ್ಕೊಂಡ್ಬಿಡೋಣ. ಈಗ ಮತ್ತೆ ಸ್ಟವ್ ಹಚ್ಚಿ ಸಿಮ್ಮಲ್ಲಿ ಇಟ್ಕೊಂಡು ಕಾಯಿ ಜೊತೆಗೆ ನಾವು ಪಾಕನ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಇದಂತೂ ಬೇಗನೆ ಆಗಿಬಿಡುತ್ತೆ. ಕಾಯಿ ಮಿಠಾಯಿನ ಎಷ್ಟು ಬೇಗ ಆಗುತ್ತೆ ಅಂದರೆ ವಿತಿನ್ ನಿಮಗೆ 5 to 7 ಮಿನಿಟ್ಸ್ ಅಷ್ಟರಲ್ಲಿ ಕಾಯಿ ಮಿಠಾಯಿ ರೆಡಿ ಆಗುತ್ತೆ. ಕಾಯಿ ಜೊತೆಗೆ ಬೆಲ್ಲ ಎಲ್ಲ ಕಡೆನೂ ಹೊಂದ್ಕೋಬೇಕು, ಹಾಗಾಗಿ ಅಲ್ಲಿವರೆಗೂ ಸ್ವಲ್ಪ ನಾವು ಹುರ್ಕೊಳ್ಳೋಣ. ಈ ಹಂತದಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಬೇಕಿದ್ರೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಮತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ಮೆಜರ್ಮೆಂಟಲ್ಲಿ ನೀವು ಸಕ್ಕರೆ ಕೂಡ ಯೂಸ್ ಮಾಡಿ ಕಾಯಿ ಬರ್ಫಿನ ಮಾಡ್ಕೊಳ್ಬೋದು. ಈಗ ನೋಡಿ, ಹುರಿದಿರುವಂತಹ 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಕೈಗೆ ನಾವು ಕೈನ ನೀರಲ್ಲಿ ಎಜ್ಜಿಬಿಟ್ಟು ಇದನ್ನು ಮುಟ್ಟಿದ್ರೆ ಕೈಗೆ ಅಂಟಿಸ್ಬಾರ್ದು, ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ, ಸ್ವಲ್ಪನೂ ಅಂಟ್ತಾ ಇಲ್ಲ ಕೈಗೆ. ನಾವು ಕರೆಕ್ಟ್ ಹದದಲ್ಲಿ ಮಾಡಿದ್ದೀವಿ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಉಂಡೆ ಮಾಡಿದ್ರೂ ಸ್ವಲ್ಪನೂ ಕೈಯಲ್ಲಿ ಅಂಟಿಸ್ತಾ ಇಲ್ಲ. ಈಗ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ನಾವು ತುಪ್ಪನ ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಮಾಡೋಣ. ಸ್ಪ್ರೆಡ್ ಮಾಡಿ ಬೆಲ್ಲದ ಬರ್ಫಿ ಮಿಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ನಾವು ಕರೆಕ್ಟ್ ಹದ ಮಾಡೋಣ. ಈಗ ನೋಡಿ, ಇದನ್ನು ನೀಟಾಗಿ ಸಮ ಮಾಡ್ಕೊಳ್ತಾ ಇದ್ದೀನಿ. ಈಕ್ವಲ್ ಮಾಡಿಕೊಂಡು ಇದನ್ನು ಒಂದು ಲಟ್ಟಣಿಗೆ ತೊಗೊಂಡು ಲಟ್ಟಣಿಗೆಗೆ ತುಪ್ಪನ ಸವರ್ಕೊಂಡು ಅದರಲ್ಲಿ ನಾನು ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಈಕ್ವಲ್ ಲೆವೆಲ್ ನೀಟಾಗಿ ಬರುತ್ತೆ ಅಂತ. ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಫುಲ್ಲು ಬಿಸಿ ಆರೋದ್ರೆ ಈ ಥರ ನಾವು ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನಿಮಗೆ ಯಾವ ಶೇಪ್ ಬೇಕೋ ಅದನ್ನು ನೀವು ನೀಟಾಗಿ ಕಟ್ ಮಾಡ್ಕೊಳ್ಬೋದು. ಇದು ಸ್ವಲ್ಪ ಬಿಸಿ ಆರಬೇಕು. ಈ ಥರ ನೀವು ಕಟ್ ಮಾಡಿಬಿಟ್ಟು ಸ್ವಲ್ಪ ಬಿಟ್ಟು ಬಿಸಿ ಆರಿದ್ಮೇಲೆ ನೀವು ನೀಟಾಗಿ ಅವಾಗ ನಾವು ಎತ್ಕೊಳ್ಬೋದು, ಅವಾಗ ಚೆನ್ನಾಗಿ ನೀಟಾಗಿ ಬರುತ್ತೆ. ನೋಡಿ, ಅಲಂಕಾರಕ್ಕೋಸ್ಕರ ಸ್ವಲ್ಪ ಗೋಡಂಬಿನ ಯೂಸ್ ಮಾಡಿದ್ದೀನಿ. ಬೆಲ್ಲದ ಬರ್ಫಿ ಈಗ ರೆಡಿ ಇದೆ. ತುಂಬ ಸಾಫ್ಟಾಗಿ ಬರುತ್ತೆ ಬೆಲ್ಲದ ಬರ್ಫಿ, ನೋಡೋದಕ್ಕೂ ತುಂಬ ಚೆನ್ನಾಗಿದೆ, ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸುಮ್ಮನೆ ಹೀಗಂದರೆ ಸಾಕು, ಅಷ್ಟು ನೀಟಾಗಿ ಕಟ್ಟಾಗುತ್ತೆ. ಅಂದರೆ ಅದಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ. ಕೈ ಕೂಡ ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ. ಬೆಲ್ಲದ ಬರ್ಫಿ ಕರೆಕ್ಟ್ ಹದದಲ್ಲಾಗಿದೆ, ತುಂಬಾ ರುಚಿಯಾಗಿದೆ. ನೀವು ಅಷ್ಟೇ ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.